ಈಗ ನಮ್ಮ ಆಂಜನೇಯ ಬಲಗಲ್ಲು ರಾಜ್ಯ ಮುಖಂಡರು ಬುಡಗಜಂ ಸಮಾಜ ಮಾತಾಡ್ತಾರೆ. ಸಮಸ್ತ ಬಂಧುಗಳೇ, ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರವರು ಮತ್ತು ಹಿರಿಯರು ಮತ್ತು ಎಲ್ಲ ನಮ್ಮ ಕುಲಬಾಂಧವರು ಮತ್ತು ಮುಖಂಡರುಗಳಿಗೆ ವಂದಿಸ್ತಾ, ಮುಖ್ಯವಾಗಿ ಇವತ್ತಿನ ದಿನಮಾನದಲ್ಲಿ ಇವತ್ತು ನಮ್ಮ ಅಲೆಮಾರಿಗಳಿಗಾಗಿರುವಂಥ ಅನ್ಯಾಯ ಹೇಳಲಾರದಷ್ಟು ಕೇಳಲಾರದಷ್ಟು ನಮ್ಮ ಕಣ್ಣೀರು ಎಷ್ಟು ಸುರಿದವಂದರೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದ ಮೇಲೆ ಭಾಳ ವಿಶ್ವಾಸ ಇಟ್ಕೊಂಡು ನಾವೆಷ್ಟೋ ಅವ್ರ ಮೇಲೆ ಪ್ರೀತಿ, ಎಷ್ಟೋ ನಾವು ಮಮಕಾರ ಇಟ್ಕೊಂಡಿದ್ವಿ. ಆದರೆ ಅದು ಕಳ್ಕೊಂಡಿದ್ರು ಸಿದ್ದರಾಮಯ್ಯನವರು. ಆದರೂ ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ. ಈಗ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ದಲ್ಲಿ ಆ ಊರ ಹತ್ರ ಕಾರ್ಯಕ್ರಮದಲ್ಲಿ ನಮ್ಮ ಅಲೆಮಾರಿ ಸಮುದಾಯದವರು ಎಲ್ಲರೂ ಅಲ್ಲಿ ನಿದ್ದೆ ಇಲ್ಲದೆ ಊಟ ಇಲ್ಲದೆ ಅಲ್ಲಿ ಆ ಊರ ಹತ್ರ ಕಾರ್ಯಕ್ರಮದಲ್ಲಿ ಆಗ ಅದು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಈಗ ರಾಹುಲ್ ಗಾಂಧಿ ಹತ್ರ ಹೋಗ್ಲಿಕ್ಕೆ ಪ್ರತಿಯೊಂದು ಜಿಲ್ಲೆಯಿಂದ ನಮ್ಮ ಸಮುದಾಯದ ಎಲ್ಲ 59 ಸಮುದಾಯದ ಮುಖಂಡರುಗಳು ಎಲ್ಲರೂ ಟ್ರೈನ್ ಮುಖಾಂತರವಾಗಿ ಮತ್ತು ಬಸ್ ಮುಖಾಂತರ ಯಾವ ರೀತಿಯಲ್ಲಿ ಅವರು ರಾಹುಲ್ ಗಾಂಧಿ ಹತ್ರ 2ನೇ ತಾರೀಕು ಅವರು ಕರೆ ಕೊಟ್ಟು ಅವರ ಹತ್ರ ನಾವು ಓದ್ತಾ ಇದ್ವಿ. ಅಲ್ಲಿನೂ ನಮಗೆ ನ್ಯಾಯ ಸಿಗಬೇಕಂತ ರಾಹುಲ್ ಗಾಂಧಿ ಹತ್ರ ನಮಗೆ ನ್ಯಾಯ ಸಿಗ್ತದಂತ ಒಂದು ವಿಶ್ವಾಸದಿಂದ ಪ್ರತಿಯೊಂದು ಜಿಲ್ಲೆಯಿಂದ ಓದ್ತಾ ಇದ್ದೀವಿ. ಒಂದು ವೇಳೆ ಅಲ್ಲಿನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಮತ್ತು ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ತೀವಿ. ಆದರೆ ನಮಗಾಗಿರುವಂಥ ಈ ಅನ್ಯಾಯವನ್ನು ಭಾಳ ಭಯಂಕರವಾಗಿ ನಮ್ಗೆ ಆಗಿರುವಂಥ ಅನ್ಯಾಯ ಇಷ್ಟಲ್ಲ, ನಮಗೆ ಮಾತ್ರ ಅಲ್ಲ, ನಮ್ಮ ತಾತ ಮುತ್ತಾತರಿಗೂ ಆಯಿತು, ಈಗ ನಮಗೂ ಆಯಿತು, ಈಗ ನಮ್ಮ ನೆಕ್ಸ್ಟ್ ನಮ್ಮ ಮಕ್ಳಿಗೂ ಏನು ಬರಲಾರ್ದಂಗೆ ಅನ್ಯಾಯ ಆಗ್ತಾಯಿದೆ. ಅದಕ್ಕಾಗಿ ಈಗ ನಾವು ಒಂದು ಕುಂಟ್ರು ಕುಳ್ರು ಇದ್ದಂಗೆ ಈ ಕುಳ್ರನ್ನ ತೊಗೊಂಡೋಗಿ ಬಲಿಷ್ಠ ಓಡ್ತಕ್ಕಂಥ ಬಲಿಷ್ಠ ಸಮುದಾಯಗಳ ಜೊತೆ ನಮ್ಮನ್ನು ಸೇರಿಸಿಬಿಟ್ಟಿದ್ದಾರೆ. ಅದು ನಮ್ಗೆ ಭಾಳ ದುಃಖಕರ ವಿಷಯ. ಯಾಕಂದರೆ ಅವರು 120 ಕಿಲೋ ಇದ್ದಂಥ ಒಬ್ಬ ವ್ಯಕ್ತಿ ಸಂಗಡ ಒಂದು 40 ಕಿಲೋ ಇದ್ದಂಥ ಒಬ್ಬ ಬಲಹೀನನನ್ನು ಒಂದು ರನ್ನಿಂಗ್ ರೇಸ್ದಲ್ಲಿಟ್ಟರೆ ಅವರು ಗೆದ್ದಲಿಕ್ಕೆ ಸಾಧ್ಯನಾ? ಆ ಥರ ಒಂದು ನಮ್ಮ ಬಲಹೀನರ ಸಮುದಾಯ ತೊಗೊಂಡೋಗಿ ಬಲಿಷ್ಠ ಸಮುದಾಯಕ್ಕೆ ಸೇರಿಸಿ ನಮಗೆ ಭಾಳ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ದಯಮಾಡಿ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಊರಾಗ ಸರಿಯಾದ ಮನೆ ಇಲ್ಲ, ಅಡಿವಾಗ ಹೊಲ ಇಲ್ಲ, ಇಂಥವ್ರನ್ನ ತೊಗೊಂಡು ಆ ಬಲಡ್ಡ ಸಮುದಾಯದಲ್ಲಿ ಸೇರಿಸಿ ಭಾಳ ಅನ್ಯಾಯ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅಜ್ಜಿ ನಮಗೇನೋ ನ್ಯಾಯ ಮಾಡ್ತಾರಂತ ಅವ್ರ ಹತ್ರ ನಾವು ಪ್ರತಿಯೊಂದು ಜಿಲ್ಲೆಯಿಂದ ಓದ್ತಾ ಇದ್ದೀವಿ. ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ಭಿಕ್ಷಾಟನ ಬೇಡ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು, ಟೆಂಟಲ್ಲಿ ವಾಸ ಮಾಡ್ತಂಥ ಈ ಸಮುದಾಯಗಳು ಈಗ ಲಾಸ್ಟ್ಗೆ ಸಿದ್ದರಾಮಯ್ಯನವ್ರು ಮಾಡಿರುವಂಥ ಕೆಲಸಕ್ಕೆ ಈಗ ಡಿಲ್ಲಿ ತನಕ ಹೋಗೋ ಪರಿಸ್ಥಿತಿ ಬಂತು. ಈಗ ಡಿಲ್ಲಿ ಮುಗಿದ ಮೇಲೆ ಮತ್ತು ನಾವೇನು ಏನಾಗಬೇಕು ಏನಿಲ್ಲ ಒಂದು ತಿಳಿವಲ್ದು. ಲಾಸ್ಟು ಅದೊಂದು ಪ್ರಯತ್ನ ರಾಹುಲ್ ಗಾಂಧಿ ಮೇಲೆ ನಮಗೆ ವಿಶ್ವಾಸ ಇದೆ. ಯಾಕಂದರೆ ಅವರು ಜೋಡಿ ಅಂತ ಒಂದು ಕಾರ್ಯಕ್ರಮದಲ್ಲಿ, ಅದು ಭಾರತ ಜೋಡಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಆದಿವಾಸಿಗಳಿಗೆ, ಅಲೆಮಾರಿಗಳಿಗೆ ಮತ್ತು ಇಂಥವ್ರಿಗೆ ನಾವು ನ್ಯಾಯ ಒದಗಿಸ್ಕೊಡ್ತೀವಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಫೀಚ್ ಕೊಡುವಂಥ ಸಂದರ್ಭದಲ್ಲಿ ಅವರು ಹೇಳಿದರು. ಆ ಮಾತು ನಾವು ಕೇಳಿದ್ದೀವಿ. ಅದೊಂದು ವಿಶ್ವಾಸದಿಂದ ನಾವು ಡಿಲ್ಲಿಗೆ ಹೋಗ್ತಾ ಇದ್ದೀವಿ. ದಯಮಾಡಿ ರಾಹುಲ್ ಗಾಂಧೀಜಿ ಅವ್ರು ಏನನ್ನ ಹೆಲ್ಪ್ ಮಾಡಿ ನಮ್ಗೆ 1% ನಮ್ಗೆ ಇಸ್ಕೊಟ್ರೆ ಭಾಳ ಪುಣ್ಯ. ಇಲ್ಲಾಂದರೆ ನಮ್ಮ ಅಲೆಮಾರಿಗಳ ಶಾಪ ಹತ್ತಿ ಈ ಕಾಂಗ್ರೆಸ್ ಸರ್ಕಾರ ಸತ್ಯನಾಶ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ನಮ್ಮ ಅಲೆಮಾರಿಗಳ ಶಾಪ ಹತ್ತಿ ಈ ಕಾಂಗ್ರೆಸ್ ಸರ್ಕಾರ ಸತ್ಯನಾಶ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಇಷ್ಟೇ, ನಮ್ಮ ಅಲೆಮಾರಿಗಳಿಗೆ 1% ಸಿಕ್ಕ ತನಕ ನೀವು ನೋಡ್ತಕ್ಕಂಥ ಎಲ್ಲರಿಗೂ ನಾವು ಬೆಂಬಲ ಕೊಡಬೇಕು, ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಯಿಂದ ನನ್ನ ಮನವಿ. ಕನ್ನಡ ಕಲಾವಿದ ಚಾನಲ್ಗೆ ನಿಜವಾಗಿ ಈ ಚಾನಲ್ದವರು ಎಷ್ಟು ನಮ್ಮ ಅಲೆಮಾರದವ್ರಿಗೆ ಭಾಳ ಕಷ್ಟಪಟ್ಟು ಎಲ್ಲಿ ಕಾರ್ಯಕ್ರಮ, ಎಲ್ಲಿ ಮೀಟಿಂಗು, ಎಲ್ಲಿ ವ್ಯವಸ್ಥೆ ಇದ್ರಿಗೂ ಅಲ್ಲಿಗೆ ಬಂದು ನಮ್ಮ ಬಗ್ಗೆ, ನಮ್ಮ ಅಲೆಮಾರಿಗಳ ಬಗ್ಗೆ ಪ್ರಚಾರ ಮಾಡುವಂಥ ಈ ಚಾನಲ್ಗೆ ನೋಡ್ತಕ್ಕಂಥ ಪ್ರತಿಯೊಬ್ಬರು ನಾವೇನು ಅದಕ್ಕೇನು ದೊಡ್ಡ ವಿಷಯ ಕೊಡೋದೇನು ಅವಶ್ಯಕತೆ ಇಲ್ಲ. ಬಟ್ ನಾವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬರ್ತಕ್ಕಂಥ ವಿಡಿಯೋಗಳು ನೋಡು, ಅದ್ರಾಗ ನಾವು ಅನೇಕ ಜ್ಞಾನಗಳು ಪಡ್ಕೊಂಡು ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಪ್ರೋತ್ಸಾಹ ಮಾಡಿದ್ರೆ ಭಾಳ ಒಳ್ಳೆ ಕೆಲಸ ಮಾಡಿದವರಾಗ್ತೀವಿ. ಅಲೆಮಾರಿಗಳನ್ನ ಹಿಂದುಳಿದಂಥ ಅಲೆಮಾರಿಗಳನ್ನ ಎಲ್ಲ ರೂಪದಲ್ಲಿ ನಾವು ಮುಂದೆ ತರಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಯಿಂದ ನನ್ನ ಮನವಿ.